ಹಾಯ್ ಸ್ನೇಹಿತರೆ, ನಮಸ್ತೆ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ MS ಆಫೀಸ್, ಅದರಲ್ಲಿಯೂ ಕೂಡ ಪರ್ಟಿಕ್ಯುಲರ್ ಆಗಿ MS ವರ್ಡ್ನ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನ ಮಾಡೋಣ. ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಹಲವಾರು ಪ್ರಶ್ನೆಗಳನ್ನು ನಾವು ಈ ಟಾಪಿಕ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಅಫ್ಕೋರ್ಸ್ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲೇದಾಗಿ MS ಆಫೀಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನೀವು MS ಆಫೀಸ್ ಒಂದು ಲೈಸೆನ್ಸ್ ತೆಗೆದುಕೊಂಡ್ರೆ ಸಾಕು, ಈ ಎಲ್ಲ ಪ್ರಾಡಕ್ಟ್ಗಳು ಅದ್ರ ಜೊತೆಗೆ ಬರ್ತವೆ. ಫಾರ್ ಎಕ್ಸಾಂಪಲ್ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಒನ್ ನೋಟ್, ಔಟ್ಲುಕ್. ಸೊ ಈ ಎಲ್ಲದಕ್ಕೂ ಒಂದೇ ಒಂದು ಲೈಸೆನ್ಸ್ ಬೇಕು, ಅದು MS ಆಫೀಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಈ MS ಆಫೀಸ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರು? ಅಫ್ಕೋರ್ಸ್ MS ಆಫೀಸ್ ಅಂತ ಗೊತ್ತಾಯಿತು, ಇದು ಮೈಕ್ರೋಸಾಫ್ಟ್ ಅವರ ಪ್ರಾಡಕ್ಟ್ ಅಲ್ವಾ. ಸೊ ಯಾವಾಗ ಸ್ಟಾರ್ಟ್ ಆಯ್ತು ಇದು? ಫಸ್ಟ್ ಟೈಮ್ ಈ MS ಆಫೀಸ್ ಅಂತಕ್ಕಂಥ ಪ್ರಾಡಕ್ಟನ್ನು ಅವರು ಆರಂಭ ಮಾಡಿಕೊಂಡಿದ್ದು 1988ರಲ್ಲಿ. ಓಕೆ, ಜಸ್ಟ್ ಅನೌನ್ಸ್ ಮಾಡ್ತಾರೆ ಅವರು, ಏನಂತ, ಲೈಕ್ ಈ ಥರನಾಗಿ ಒಂದು MS ಆಫೀಸ್ ಅಂತ ನಾವು ಆರಂಭ ಮಾಡ್ತೀವಿ ಅಂತ ಹೇಳಿ. ಓಕೆ, ಇಟ್ ವಾಸ್ ಫಸ್ಟ್ ಅನೌನ್ಸ್ಡ್ ಬೈ ಬಿಲ್ ಗೇಟ್ಸ್. ಯಾರು ಅನೌನ್ಸ್ ಮಾಡ್ತಾರೆ? ಬಿಲ್ ಗೇಟ್ಸ್. ಯಾವಾಗಪ್ಪ ಅಂದರೆ ಆಗಸ್ಟ್ 1, 1988 ಅವ್ರು ಎಕ್ಸಾಕ್ಟಾಗಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಓಕೆ, ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಅಂತ ಹೇಳಿಬಿಟ್ಟು. ಓಕೆ, ಹಲವಾರು ವರ್ಷನ್ಸ್ಗಳನ್ನ ನೋಡಿದ್ದೀವಿ ನಾವು MS ಆಫೀಸಲ್ಲಿ. ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯಾವುದಂದರೆ MS ಆಫೀಸ್ನ 2016ರ ವರ್ಷನ್. ದಿಸ್ ಈಸ್ ದ ಪಾಪ್ಯುಲರ್ ಒನ್. ಓಕೆ, 1988ರಲ್ಲಿ ಆರಂಭವಾಗಿದೆ ಅಂದರೆ ಹಲವಾರು ವರ್ಷನ್ಸ್ಗಳು ಆಬ್ವಿಯಸ್ಲಿ ಬಂದಿರ್ತವೆ. ಅದರಲ್ಲಿ ರೀಸೆಂಟಾಗಿ ಫೇಮಸ್ ಆಗಿರ್ತಕ್ಕಂಥದ್ದು ದಿಸ್ ಈಸ್ ದ ಒನ್. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ನಾವು MS ವರ್ಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನಾವು MS ವರ್ಡ್ ಬಗ್ಗೆ ಆಲ್ರೆಡಿ MS ಎಕ್ಸೆಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ, ನೀವು ನೋಡ್ಕೋಬಹುದು. ಜೊತೆಗೆ ಕಂಪ್ಲೀಟ್ ಕಂಪ್ಯೂಟರ್ ಅವೇರ್ನೆಸ್ ಅಂತ ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ಆಲ್ಮೋಸ್ಟ್ ಆಲ್ ಟಾಪಿಕ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಅವರ್ ಎಕ್ಸಾಮ್ ಎಲ್ಲ ಕವರ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಓಕೆ, ಸೊ ಅದು ಆ್ಯಕ್ಚುಲಿ ಹ್ಯಾಂಡ್ ರಿಟರ್ನ್ ನೋಟ್ಸ್ ಆಗಿರ್ತದೆ, ಸರಿನಾ? ಸೊ ಮೊದಲೇ ಹೇಳೋ ಹಾಗೆ MS ವರ್ಡ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ಹೌ ಟು ಸ್ಟಾರ್ಟ್ ದ MS ವರ್ಡ್. MS ವರ್ಡನ್ನು ಕಂಪ್ಯೂಟರಲ್ಲಿ ಹೆಂಗೆ ಓಪನ್ ಮಾಡ್ತೀವಿ ನಾವು? ಮೊದಲ ಆಪ್ಷನ್, ಬೈ ಯೂಸಿಂಗ್ ದ ರನ್ ಕಮಾಂಡ್. ಬೈ ಯೂಸಿಂಗ್ ದ ರನ್ ಕಮಾಂಡ್ ಅಂದರೆ ಹೆಂಗೆ? ನಿಮ್ಮ ಕಂಪ್ಯೂಟರ್ ಆನ್ ಆದ ತಕ್ಷಣ ವಿಂಡೋ ಕೀ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ R ಮೇಲೆ ಕ್ಲಿಕ್ ಮಾಡಬೇಕು. ಅವಾಗೇನು ಓಪನ್ ಆಗುತ್ತೆ? ರನ್ ಬಾಕ್ಸ್ ಓಪನ್ ಆಗುತ್ತೆ, ರೈಟ್? ರನ್ ಬಾಕ್ಸ್. ಸೊ ಅದು ಓಪನ್ ಆದಾಗ ಅಲ್ಲಿ ನೀವು ವಿನ್ ವರ್ಡ್ ಅಂತ ಟೈಪ್ ಮಾಡಬೇಕು. ಏನಂತ? ವಿನ್ ವರ್ಡ್. ಸೊ ನೀವು ವಿನ್ ವರ್ಡ್ ಟೈಪ್ ಮಾಡಿದಾಗ ಏನಾಗುತ್ತೆ? MS ವರ್ಡ್ ಓಪನ್ ಆಗುತ್ತೆ. ಅಥವಾ ವಿನ್ ವರ್ಡ್ ಟೈಪ್ ಮಾಡಿಬಿಟ್ಟು ಹಿಟ್ ಎಂಟರ್, ಓಪನ್ ಆಯಿತು. ಅದು ಒಂದು ಆಪ್ಷನ್. ಎರಡನೇ ಮೆಥಡ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸ್ಟಾರ್ಟ್ ಮೇಲೆ ಹೋಗಿಬಿಟ್ಟು ಆಲ್ ಪ್ರೋಗ್ರಾಮ್ಸ್ ಮೇಲೆ ಹೋದರೆ ನಿಮಗೆಲ್ಲ ಅಪ್ಲಿಕೇಶನ್ಗಳು ನೇಮ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಓಪನ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಓಕೆ, ಅಪಾರ್ಟ್ ಫ್ರಮ್ ದಿಸ್ MS ವರ್ಡ್, ಮೈಕ್ರೋಸಾಫ್ಟ್ MS ವರ್ಡ್ ಬಿಟ್ಟು ಬೇರೆ ಯಾವುದಾದ್ರೂ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ಸ್ ಇದ್ದಾವೆ? ಎಸ್, ಅಫ್ಕೋರ್ಸ್ ಇದ್ದಾವೆ. ಯಾವುದ್ಯಾವುದು? ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಗೂಗಲ್ ಡಾಕ್ಸ್. ಸೊ ಇವೆಲ್ಲವೂ ಏನು? ಇವು ವರ್ಡ್ ಪ್ರೊಸೆಸ್ಗೋಸ್ಕರನೇ ಯೂಸ್ ಮಾಡ್ತಕ್ಕಂಥವು. ಓಕೆ, ನೋಟ್ ಪ್ಯಾಡ್ ಆಬ್ವಿಯಸ್ಲಿ ಯೂಸ್ ಮಾಡೇ ಇರ್ತೀರ ನೀವು, ವರ್ಡ್ ಪ್ಯಾಡ್ ಯೂಸ್ ಮಾಡಿರ್ತೀರ, ಗೂಗಲ್ದವ್ರದ್ದು ಗೂಗಲ್ ಡಾಕ್ಸ್ ಅಂತ ಈವನ್ ಮೊಬೈಲಲ್ಲೂ ಕೂಡ ನೀವು ಯೂಸ್ ಮಾಡ್ತಾ ಇರ್ತೀರ, ರೈಟ್? ಗೂಗಲ್ ಡಾಕ್ಸ್. ಸೊ ದೀಸ್ ಆರ್ ದ ಅಲ್ಟರ್ನೇಟಿಂಗ್ ವೇಸ್ ಆರ್ ದೀಸ್ ಆರ್ ದ ಕಾಂಪಿಟೇಟರ್ ಫಾರ್ ದ ಮೈಕ್ರೋಸಾಫ್ಟ್. ಓಕೆ, ಸೊ ಎದಕ್ಕೆ ಬಳಕೆ ಮಾಡ್ತಾರಪ್ಪ ಈ ವರ್ಡ್ ಪ್ರೊಸೆಸರನ್ನು? ಇಟ್ ಈಸ್ ಯೂಸ್ಡ್ ಟು ರೈಟ್ ದ ಡಾಕ್ಯುಮೆಂಟ್. ನೀವು ಡಾಕ್ಯುಮೆಂಟನ್ನು ಬರೆಯೋ ಸಲುವಾಗಿ MS ವರ್ಡನ್ನು ಬಳಕೆ ಮಾಡ್ಕೋತೀರ. ಓಕೆ, ಆ ಡೇಟಾವನ್ನು ರೋ ಮತ್ತು ಟೇಬಲ್ ಫಾರ್ಮ್ಯಾಟಲ್ಲಿ ಅರೇಂಜ್ ಮಾಡಬೇಕಾದ್ರೆ ಏನು ಬಳಕೆ ಮಾಡ್ಕೋತಾ ಇದ್ವಿ ನಾವು? ಎಕ್ಸೆಲನ್ನು ಬಳಕೆ ಮಾಡ್ಕೋತಾ ಇದ್ವಿ. ಓಕೆ, ಸ್ಪ್ರೆಡ್ ಸೀಟ್ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅದರಲ್ಲಿ ನಾವು, ರೈಟ್? ಸ್ಪ್ರೆಡ್ ಸೀಟ್ ಅಂದಾಕ್ಷಣ ನಿಮ್ಗೆ ಗೊತ್ತಾಗಬೇಕು, ದ ಡೇಟಾ ಈಸ್ ಪ್ರೆಸೆಂಟ್ ಇನ್ ದ ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಲೈಕ್ ರೋಸ್ ಆ್ಯಂಡ್ ಕಾಲಮ್. ಓಕೆ, ಬಟ್ ಹಿಯರ್ ವಾಟ್ ಹ್ಯಾಪನ್ಸ್, ವಿ ಯೂಸ್ ಓನ್ಲಿ ಫಾರ್ ರೈಟಿಂಗ್ ದ ಡಾಕ್ಯುಮೆಂಟ್. ಅಥವಾ ನಿಮಗೆ ಸ್ಲೈಡ್ಸ್ ಬೇಕಾಗಿತ್ತಂದರೆ ಅಫ್ಕೋರ್ಸ್ ನೀವು ಪವರ್ ಪಾಯಿಂಟನ್ನು ಯೂಸ್ ಮಾಡ್ಕೋಬೋದು. ಬಟ್ ಸದ್ಯಕ್ಕೆ ರೈಟಿಂಗ್ ಸಲುವಾಗಿ ನಾವು ಏನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ? ವರ್ಡ್ ಪ್ಯಾಡನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್. ಎಕ್ಸ್ಟೆನ್ಷನ್ಗಳ ರಿಲೇಟೆಡ್ ಕೇಳ್ತಾ ಇರ್ತಾರೆ. .doc ಅಂತ ಯೂಸ್ ಮಾಡ್ಕೋಬೇಕು ನಾವು ಮೈಕ್ರೋಸಾಫ್ಟ್ MS ವರ್ಡ್ಗೆ. 2007ಕ್ಕಿಂತ ಮುಂಚೆ ಇರ್ತಕ್ಕಂಥ ಎಲ್ಲವಕ್ಕೂ .doc ಅಂತ ಬಳಕೆ ಮಾಡ್ತಾ ಇದ್ದೀವಿ ಎಕ್ಸ್ಟೆನ್ಷನ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು MS ವರ್ಡನ್ನ ಓಪನ್ ಮಾಡಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿನೆಲ್ಲ ಬರ್ತಿದ್ದೀರಾ, ಕೊನೆಗೆ ಏನು ಮಾಡಬೇಕು ನೀವು? ಆಬ್ವಿಯಸ್ಲಿ ಸೇವ್ ಮಾಡಬೇಕು. ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಫೈಲ್ ನೇಮನ್ನು ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನೇಮ್ಸ್ .doc ಅಂತ ಕೊಡಬೇಕು, ಅಥವಾ DOC ಈಸ್ ಆಲ್ವೇಸ್ ಮ್ಯಾಂಡೇಟರಿ.
ಇಲ್ಲಾಂದರೆ ಅದರ ಬದಲಾಗಿ ವಿಲೇಜಸ್, ಯಾವುದೋ ಊರ ಹೆಸರುಗಳ ಕಲೆಕ್ಟ್ ಮಾಡ್ತಾಯಿದ್ರಿ ಅಂದರೆ ವಿಲೇಜಸ್ ಡಾಟ್ DOC ಅಥವಾ ಸ್ಕೂಲ್ ಡಾಟ್ DOC. ಸೊ ದಿಸ್ DOC ಹ್ಯಾಸ್ ಟು ಬಿ ಪ್ರೆಸೆಂಟ್ ಎವ್ರಿವೇರ್. ಸೊ ಯಾಕಂದರೆ ಅದು ಎಕ್ಸ್ಟೆನ್ಷನ್, ಅದರಿಂದನೇ ಇಂಡಿಕೇಶನ್ ಆಗುತ್ತೆ ಓಕೆಪ್ಪ ನಾವು MS ವರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಇದು ಯಾವಾಗ 2007ಕ್ಕಿಂತ ಮುಂಚಿನ ವರ್ಷನಲ್ಲಿ. 2007 ಅಥವಾ ಅದರ 2007 ಮೇಲ್ಪಟ್ಟ ವರ್ಷನ್ಗಳೇನಿದಾವಲ್ಲ .DOCX ಅಂತ ಬಳಕೆ ಮಾಡ್ತಾಯಿದ್ದೀವಿ. ಮುಂಚೆ ಇರೋದು .DOC, ಇವಾಗಿರೋದು .DOCX. ಎಕ್ಸ್ ಮೀನಿಂಗ್ ಏನು? ಎಕ್ಸ್ಟೆಂಡೆಡ್, ಅಂದರೆ ಡೆವಲಪ್ಡ್ ಅಂತ ಅನ್ಕೋಬೇಕು ನೀವು, ಎಕ್ಸ್ಟೆಂಡೆಡ್. ಓಕೆ, ಸೊ ಇಂಪಾರ್ಟೆಂಟ್, ಕೇಳ್ತಾರೆ ಈ ಪ್ರಶ್ನೆನ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ಬೈ ಡಿಫಾಲ್ಟ್ ನೇಮ್ ಆನ್ ದ ಟೈಟಲ್ ಬಾರ್. ಸೊ ನಾನು ಇವಾಗಲೇ ಒಂದು ಹೇಳಬೇಕಾದ್ರೆ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ಟು ವಿಲೇಜಸ್ .DOC ನೇಮ್ಸ್ .DOC ಏನೇನೋ ಕೊಟ್ಟೆ, ರೈಟ್? ನೀವು ಅದೇನೋ ಕೊಡಲ್ಲಪ್ಪ, ಸಿಂಪ್ಲಿ ಫೈಲ್, ಓಕೆ, ಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ತೀರಾ, ಆಮೇಲೆ ಓಕೆ ಟೈಪ್ ಮಾಡ್ತೀರಾ. ಓಕೆ, ಸೊ ನಾವು ಯಾವುದೇ ಹೆಸರನ್ನು ಕೊಡಲಿಲ್ಲ ಈ ಸಾರ್ತಿ. ಯಾವುದೇ ಹೆಸರನ್ನು ಕೊಡಲಿಲ್ಲ ಅಂದಾಗ MS ವರ್ಡ್ ಯಾವ ಹೆಸರನ್ನು ತೊಗೊಳುತ್ತೆ ಬೈ ಡಿಫಾಲ್ಟಾಗಿ, ಅದು ಇಂಪಾರ್ಟೆಂಟು. ಬೈ ಡಿಫಾಲ್ಟ್ ನೇಮ್ ಆನ್ ದ ಟೈಟಲ್ ಬಾರ್ ಈಸ್ document1 ವರ್ಡ್. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಒಂದು ಇಮೇಜನ್ನು ಅಟ್ಯಾಚ್ ಮಾಡಿದ್ದೀನಿ ನಾನು, ನೋಡ್ಬೋದಲ್ಲ, document1 ವರ್ಡ್ ಅಂತ ಕಾಣಿಸುತ್ತೆ. ಇದನ್ನು ಕೂಡ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ದ ಬೈ ಡಿಫಾಲ್ಟ್ ನೇಮ್ ಅಪಿಯರ್ಸ್ ಆನ್ ದ ಟೈಟಲ್ ಬಾರ್ ಇನ್ MS ವರ್ಡ್ ಅಂತ. ಸೊ document1 ವರ್ಡ್ ಅಂತ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ, document1 ವರ್ಡ್. ಓಕೆ, ನೆಕ್ಸ್ಟ್, ಇವಾಗ MS ವರ್ಡನ್ನು ಓಪನ್ ಮಾಡಿದರೆ ಅಂದ್ಕೊಳ್ಳಿ, ನೀವು ಓಪನ್ ಮಾಡಿದ ತಕ್ಷಣ ಏನೋ ನೀವು ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅದೆಲ್ಲ ಆಯಿತು. ಓಕೆ, ಯು ಆರ್ ಡನ್ ವಿತ್ ಯುವರ್ ವರ್ಕ್. ಓಕೆ, ಆಮೇಲೆ ಅದನ್ನು ಆ ವಿಂಡೋನ ಮಿನಿಮೈಸ್ ಮಾಡ್ಬೇಕು ಅನ್ಕೋತೀರ ಅಂದ್ಕೊಳ್ಳಿ ನೀವು, ಮಿನಿಮೈಸ್ ಅಥವಾ ಮ್ಯಾಕ್ಸಿಮೈಸ್. ಅಂದರೆ ಬೇರೆ ಟ್ಯಾಬ್ಗೆ ಹೋಗಿ ಏನೋ ಒಂದು ಸರ್ಚ್ ಮಾಡಬೇಕು ಅಥವಾ ಏನೋ ಒಂದು ನೋಡಬೇಕಾಗಿರ್ತದೆ ನೀವು, ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಏನು ಓಪನ್ ಮಾಡಿದ್ರಲ್ಲ ನೀವು ವರ್ಡ್ದು ಒಂದು ಪೇಜನ್ನು, ಸೊ ಅದು ಮಿನಿಮೈಸ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಯಾವ ಶಾರ್ಟ್ಕಟ್ ಯೂಸ್ ಮಾಡ್ಕೋಬೇಕಂದ್ರೆ, ಟು ಮಿನಿಮೈಸ್ ದ ವಿಂಡೋ ವಿ ಹ್ಯಾವ್ ಟು ಯೂಸ್ ವಿಂಡೋ ಪ್ಲಸ್ ಡೌನ್ ಏರೋ. ದಿಸ್ ಈಸ್ ನಾಟ್ ಕಂಟ್ರೋಲ್, ವಿಂಡೋ ಪ್ಲಸ್ ಡೌನ್ ಏರೋ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಮಿನಿಮೈಸ್ ಆಗುತ್ತೆ. ಮಿನಿಮೈಸ್ ಅಂದ್ರೆ ಏನು, ಸಾಣದಾಗತ್ತೆ ಅನ್ಕೋಬೇಕು. ಮ್ಯಾಕ್ಸಿಮೈಸ್ ಅಂದ್ರೆ ಏನು, ಸಾಣದಾಗಿದ್ದು ಮತ್ತೆ ರಿಟರ್ನ್ ಅದರ ಹಳೆ ಪೊಸಿಷನ್ಗೆ ಹೋಗಬೇಕಾದಾಗ ವಿಂಡೋ ಪ್ಲಸ್ ಅಪ್ ಏರೋ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಡೌನ್ ಆ್ಯರೋ ಆ್ಯಂಡ್ ದಿಸ್ ಒನ್ ಕಾಲ್ಡ್ ಆ್ಯಸ್ ಅಪ್ ಆ್ಯರೋ. ಓಕೆ, ಸೊ ಇದ್ರ ಮುಖಾಂತರ ನಿಮ್ಗೆ ಗೊತ್ತಾಗಬೇಕು ಯಾವುದು ಮಿನಿಮೈಸ್ಗೆ ಯಾವುದು ಮ್ಯಾಕ್ಸಿಮೈಸ್ಗೆ ಅಂತ ಹೇಳಿ ಅಲ್ವಾ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀನಿ ನಾನಲ್ಲಿ, ಏನಂತ, ಕಂಟ್ರೋಲ್ F10. ಸೊ ಇದನ್ನು ಕೂಡ ವರ್ಡ್ ಪ್ಯಾಡನ್ನು ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಮಾಡೋ ಸಲುವಾಗಿನ ಬಳಸ್ತಾರೆ. ಓಕೆ, ಯು ಡೋಂಟ್ ವಾಂಟ್ ಟು ಯೂಸ್ ದಿಸ್ ಟೂ ಆಪ್ಷನ್ಸ್ ಲೈಕ್ ವಿಂಡೋಸ್ ಪ್ಲಸ್ ಡೌನ್ ಆ್ಯರೋ ಆ್ಯಂಡ್ ವಿಂಡೋಸ್ ಪ್ಲಸ್ ಅಪ್ ಆ್ಯರೋ. ಎಸ್, ಯು ಕ್ಯಾನ್ ಯೂಸ್ ಅನದರ್ ಮೆಥಡ್, ದಟ್ ಈಸ್ ನಥಿಂಗ್ ಬಟ್ ಕಂಟ್ರೋಲ್ ಪ್ಲಸ್ F10. ಈ ಕಂಟ್ರೋಲ್ ಪ್ಲಸ್ F10 ಟೈಪ್ ಮಾಡಿದ್ರು ಕೂಡ ಏನಾಗ್ತದೆ, ಮಿನಿಮೈಸ್ ಆಗ್ತದೆ, ಆಮೇಲೆ ಮ್ಯಾಕ್ಸಿಮೈಸ್ ಆಗ್ತದೆ. ನೀವು ಹೆಂಗೆ ಪ್ರೆಸ್ ಮಾಡ್ಕೊತ ಹೋಗ್ತಿರಲ್ಲ ಹಂಗೆ ಚೇಂಜ್ ಆಗ್ತಾ ಹೋಗ್ತದೆ. ಕಂಟ್ರೋಲ್ F10 ಅಂತ ಒಂದು ಸರ್ತಿ ಟೈಪ್ ಮಾಡಿದರೆ ಒಂದು ಆಪ್ಷನ್ ಬರುತ್ತೆ, ಮತ್ತೊಂದು ಸರ್ತಿ ಕಂಟ್ರೋಲ್ ಪ್ಲಸ್ F10 ಅಂತ ಹೊಡೆದಾಗ ಮತ್ತೊಂದು ಆಪ್ಷನ್ ಬರುತ್ತೆ. ಅಂದರೆ ಒಮ್ಮೆ ಮಿನಿಮೈಸ್ ಆಗುತ್ತೆ, ಒಮ್ಮೆ ಮ್ಯಾಕ್ಸಿಮೈಸ್ ಆಗುತ್ತೆ. ಆ ರೀತಿಯಾಗಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಹಂಗೆ ಮಾಡ್ಕೊತ ಹೋಗ್ಬೋದು. ಓಕೆ, ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಬಗ್ಗೆ. ಓಕೆ, ಹೆಡ್ಡಿಂಗ್ ಏನಿದೆ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಎಲ್ಲಿ ಕಂಡುಬರ್ತದೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್? ಅದು ನೀವು MS ವರ್ಡನ್ನು ಓಪನ್ ಮಾಡಿದ ತಕ್ಷಣ ಟಾಪಲ್ಲಿ ಇದೇನು ಹೆಡ್ಡಿಂಗ್ ಕಾಣುತ್ತಲ್ಲ, ನೀವು ಸೇವ್ ಮಾಡಿದ್ದು, ಫಾರ್ ಎಕ್ಸಾಂಪಲ್ ಅಬವ್ ಒನ್ ಏನು ಕಾಣ್ತಾ ಇತ್ತು, document1 ಅಂತ ಕಾಣ್ತಾ ಇತ್ತಲ್ಲ. ಸೊ ಅದ್ರಗಡೆ ಲೆಫ್ಟ್ಗೆ ನೋಡ್ತಾ ಬಂದಾಗ ಅಲ್ಲಿ ನಿಮಗೆ ಒಂದು 2-3 ಆಪ್ಷನ್ ಕಾಣುತ್ತೆ. ಸೊ ಅವು ಏನಪ್ಪ ಅಂದರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಫಾರ್ ಎಕ್ಸಾಂಪಲ್ ಇದು ಒಂದು MS ವರ್ಡ್ ಅಂತ ಅನ್ಕೊಂಡ್ರೆ, ಒಂದು ಫೈಲ್ ಓಪನ್ ಮಾಡಿದರೆ ಅನ್ಕೊಂಡ್ರೆ, ಇಲ್ಲಿ ಟಾಪಲ್ಲಿ ಕಾಣ್ತದೆ ನೋಡಿ, ಈ ಮೂಲೆಯಲ್ಲಿ ಇರ್ತಕ್ಕಂಥವು ಏನಂತೀವಿ ಅಂದರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಓಕೆ, ಬೈ ಡಿಫಾಲ್ಟಲ್ಲಿ ಏನು ನೋಡ್ತೀವಿ ಅಂದರೆ ಪ್ರಮುಖವಾಗಿ ನಾವು 2 ಆಪ್ಷನ್ಗಳನ್ನು ನೋಡ್ತೀವಿ, ಒಂದು ಅಂಡು, ಇನ್ನೊಂದು ರೀಡು. ಓಕೆ, ಒಂದು ಅಂಡು, ಇನ್ನೊಂದು ರೀಡು. ಅಂಡುಗೆ ಶಾರ್ಟ್ಕಟ್ ಏನು, ಎವ್ರಿ1 ನೋಸ್ ಕಂಟ್ರೋಲ್ ಪ್ಲಸ್ Z ಅಂತ ಹೇಳಿ. ಅದೇ ರೀತಿಯಾಗಿ ರೀಡುಗೂ ಕೂಡ ಒಂದು ಶಾರ್ಟ್ಕಟ್ ಇದೆ, ಅದು ಕಂಟ್ರೋಲ್ ಪ್ಲಸ್ Y, ನೆನಪಿಟ್ಕೋಬೇಕು. ಕಂಟ್ರೋಲ್ ಪ್ಲಸ್ Z ಅಂತ ಬಂದರೆ ಅಂಡು, ಕಂಟ್ರೋಲ್ ಪ್ಲಸ್ Y ಅಂತ ಬಂದರೆ ರೀಡು. ಓಕೆ, ಕೇಳ್ತಾರೆ ಇದು ಕಂಟ್ರೋಲ್ ಪ್ಲಸ್ Z ಯೂಸಲಿ ನಾವು ಯೂಸ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ಎವರ್ ವಿ ಆರ್ ವರ್ಕಿಂಗ್ ವಿತ್ ಲ್ಯಾಪ್ಟಾಪ್ ಅಲ್ವಾ. ಸೊ ಬಟ್ ಈ ರೀಡು ಆಪ್ಷನ್ ಕೂಡ ಒಂದಿದೆ, ಅದರದ್ದು ಕಂಟ್ರೋಲ್ Y ಅಂತ, ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ಶಾರ್ಟ್ಕಟ್ ಕೀಸ್ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈ ಫಂಕ್ಷನ್ ಕೀಸ್ ನಾನು ಹೇಳ್ತಾ ಇರೋದು. F1 ಕೆಲಸ ಏನಪ್ಪ ಅಂತ ಕೇಳಿದರೆ ಹೆಲ್ಪ್.
ವಾಟ್ ಈಸ್ ದ ಯೂಸ್ ಆಫ್ F1 ಅಂತ ಕೇಳಿದರೆ MS ವರ್ಡಲ್ಲಿ ಹೆಲ್ಪ್ ನೆನಪಿಟ್ಕೋಬೇಕು. F1ದು ಹೆಲ್ಪ್ ವೆರಿ ಇಂಪಾರ್ಟೆಂಟ್. ಸೊ ಟಿಲ್ F1 to F12 ತನಕ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ ಒಂದೊಂದಾಗಿ ಮುಂದೆ ಏನಾದರೂ ಅದರ ರಿಲೇಟೆಡ್ ಏನಾದರೂ ಕಾನ್ಸೆಪ್ಟ್ ಇತ್ತಂದರೆ. ಬಟ್ ಸದ್ಯಕ್ಕೆ ನೀವು ನೆನಪಿಡಬೇಕಾಗಿರೋದು F1 ಶಾರ್ಟ್ಕಟ್ ಹೆಲ್ಪ್ಗೆ ಅಂತ ಹೇಳಿಬಿಟ್ಟು. ಅದಾದ ನಂತರ ರಿಬ್ಬನನ್ನು ಹೈಡ್ ಮಾಡಲಿಕ್ಕೆ ಅಥವಾ ಶೋ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಅದು ಯಾವುದಂತ ನೋಡ್ತಾ ಹೋಗೋಣ. ಟು ಶೋ ಆರ್ ಹೈಡ್ ದ ರಿಬ್ಬನ್. ಸೊ ಮೊದಲು ನಾವು ರಿಬ್ಬನ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಓಕೆ, ರಿಬ್ಬನ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೋಮ್ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಾನು ನಿಮಗೆ. ಸೊ ದಿಸ್ ಒನ್ ವಿ ಕಾಲ್ ಇಟ್ ಆ್ಯಸ್ ರಿಬ್ಬನ್. ಓಕೆ, ಇಲ್ಲಿ ಕಾಣ್ತಾ ಇರೋದೆಲ್ಲವು ಇದನ್ನೇನಂತ ಕರಿತೀವಿ, ರಿಬ್ಬನ್ ಅಂತ ಕರಿತೀವಿ. ಈ ರಿಬ್ಬನ್ ಕಾಣಿಸ್ಬೇಕಾ ಕಾಣಿಸ್ಬಾರ್ದಾ, ದಟ್ ಈಸ್ ಅಪ್ ಟು ಯು. ಸಪೋಸ್ ನೀವು ಅದನ್ನು ಹೈಡ್ ಮಾಡಬೇಕಾಗಿತ್ತಂದರೆ ಅಥವಾ ಅದನ್ನು ಶೋ ಮಾಡಬೇಕಾಗಿತ್ತಂದರೆ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಶಾರ್ಟ್ಕಟ್ಟಿಗೆ ಹೆಸರು Ctrl+F1. ಸೊ ನೀವು ಯೂಸ್ ಮಾಡ್ಬೋದು, ಟೆಸ್ಟ್ ಮಾಡಿ ನೋಡ್ಬೋದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು, ಸಪೋಸ್ ವರ್ಡ್ ಪ್ಯಾಡ್ ಇನ್ಸ್ಟಾಲ್ ಆಗಿತ್ತಂದರೆ Ctrl+F1 ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ, ಒಂದು ಸರ್ತಿ ರಿಬ್ಬನ್ ಬಾರ್ ಶೋ ಆಗುತ್ತೆ, ಎರಡನೇ ಸರ್ತಿ ರಿಬ್ಬನ್ ಬಾರ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಶಾರ್ಟ್ಕಟ್ ಕೀ ಯಾವುದು ಅಂತ ಗೊತ್ತಾಯ್ತಲ್ಲ, Ctrl+F1. Ctrl+F10 ಯಾವ್ದು ಹೇಳಿ, ಇಲ್ಲಿ ಮೇಲ್ಗಡೆ ಮಾತಾಡಿದವಲ್ಲ ನಾವು, ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ದ ವಿಂಡೋ. ಪ್ಯಾರಲಿ ನೋಡ್ತಾ ಹೋಗ್ತಾ ಇರಬೇಕು, ಹೇಳಿದಂಗೆ ಮರಿತಾ ಹೋಗಬಾರ್ದು. ಸೊ ರಿವೈಸ್ ಮಾಡ್ತಾ ಇರಬೇಕು. ಇವನ್ ನಾನು ನಿಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ಕೂಡ ತೋರಿಸಿದ್ದೀನಿ. ಇಲ್ಲಿ ಡಿಫ್ರೆನ್ಷಿಯೇಟ್ ಅರ್ಥ ಆಗುತ್ತೆ ನಿಮಗೆ. ಈ ಇಮೇಜಲ್ಲಿ ಏನು ಕಾಣಿಸ್ತಾ ಇದೆ, ಇದೆಲ್ಲ ಆಪ್ಷನ್ಸ್ಗಳು ಕಾಣಿಸ್ತಾ ಇದೆಯಲ್ಲ. ಲೆಟ್ ಮಿ ಟೇಕ್ ಎನ್ ಅದರ್ ಕಲರ್. ಇದೆಲ್ಲ ಕಾಣಿಸ್ತಾ ಇದೆಯಲ್ಲ. ಅದೇ ರೀತಿ ನೆಕ್ಸ್ಟ್ ಇಮೇಜ್ ನೋಡಿದರೆ ಅದೇನಾದರೂ ಕಾಣಿಸ್ತಾ ಇದೆಯಾ, ಹೋಮ್ ಇನ್ಸರ್ಟ್ ಕೆಳಗಡೆ ಏನೂ ಇಲ್ಲ, ಇದು ಕಂಪ್ಲೀಟ್ಲಿ ಎಂಟಿ ಇದೆ. ಸೊ ಇದರ ಅರ್ಥ ಏನು, ರಿಬ್ಬನ್ ಬಾರನ್ನು ನಾವು ಹೈಡ್ ಮಾಡಿದ್ದೀವಿ. ಹೈಡ್ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಯೂಸ್ ಮಾಡಿದ್ದೀವಿ, Ctrl+F1 ಯೂಸ್ ಮಾಡಿದ್ದೀವಿ. ಓಕೆ, ಇದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಹೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್, ಕ್ವಿಕ್ ಎಕ್ಸಿಸ್ ಟೂಲ್ ಬಾರ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಲ್ಲ. ಬೇರೆ ಯಾವೆಲ್ಲ ಆಪ್ಷನ್ಸ್ ನೋಡ್ಬೋದು ಅಂದರೆ ನಾವು ಅಂಡು ಬಗ್ಗೆ ಅಧ್ಯಯನ ಮಾಡಿದ್ವಿ, ರೀಡು ಬಗ್ಗೆ ನೋಡಿದ್ವಿ, ಇವನ್ ಸೇವ್ ಕೂಡ ಆಪ್ಷನ್ ಇರುತ್ತೆ. ಸೇವ್ಗೆ ಶಾರ್ಟ್ಕಟ್ ಏನು, ಎವ್ರಿ ಒನ್ ನೋಸ್ Ctrl+S. ಎಸ್ ಇಂಡಿಕೇಟ್ ಸೇವ್. ಓಕೆ, ನೆಕ್ಸ್ಟ್ ವ್ಯೂ ಟೂಲ್ ಬಾರ್ ಬಗ್ಗೆ ನೋಡ್ತಾ ಹೋಗೋಣ. ವ್ಯೂ ಟೂಲ್ ಬಾರ್ ಎಲ್ಲಿ ಕಾಣಿಸ್ತದಪ್ಪ ಇದು ವ್ಯೂ ಟೂಲ್ ಬಾರ್? ವ್ಯೂ ಟೂಲ್ ಬಾರ್ ನಮಗೆ ಅಟ್ ದ ಬಾಟಮ್ ಆಫ್ ದ ವಿಂಡೋ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ. ಇವಾಗ ನೀವು ವರ್ಡ್ ಪ್ಯಾಡ್ ಫೈಲನ್ನು ಓಪನ್ ಮಾಡಿದರೆ ಆ ಕೆಳಗಡೆ ಏನು ಕಾಣಿಸುತ್ತಲ್ಲ, ಇದನ್ನು ನಾವು ವ್ಯೂ ಟೂಲ್ ಬಾರ್ ಅಂತೇಳಿ ಕರಿತೀವಿ. ವ್ಯೂ ಟೂಲ್ ಬಾರಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ಪ್ರಮುಖವಾಗಿ ಯಾವ್ಯಾವ ಕಾಣಿಸ್ತದೆ ನಮಗೆ, ಅಲ್ಲಿ ಡ್ರಾಫ್ಟ್ ವ್ಯೂ, ವೆಬ್ ಲೇಔಟ್, ಪ್ರಿಂಟ್ ಲೇಔಟ್, ರೀಡಿಂಗ್ ಲೇಔಟ್, ಔಟ್ಲೈನ್ ವ್ಯೂ. ಸೊ ದೀಸ್ ಆರ್ ದ ಆಪ್ಷನ್ಸ್. ಓಕೆ, ವ್ಯೂ ಟೂಲ್ ಬಾರ್ ಅಂತ ನೋಡಿದಾಗ ಬೈ ಡಿಫಾಲ್ಟ್ ಯಾವ್ದು ಕಾಣಿಸುತ್ತೆ ಅಂದರೆ ಪ್ರಿಂಟ್ ಲೇಔಟ್ ಇರ್ತದೆ ನಿಮಗೆ. ನೀವು ವರ್ಡ್ ಪ್ಯಾಡ್ ಫೈಲನ್ನು ಓಪನ್ ಮಾಡಿದಾಗ ಬೈ ಡಿಫಾಲ್ಟಾಗಿ ಪ್ರಿಂಟ್ ಲೇಔಟ್ ಬರುತ್ತೆ. ಏನಿದು ಪ್ರಿಂಟ್ ಲೇಔಟ್ ಅಂದರೆ, ದಿಸ್ ಈಸ್ ದ ಒನ್. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಪ್ರಿಂಟ್ ಲೇಔಟ್. ಬೈ ಡಿಫಾಲ್ಟ್ ಇದರಲ್ಲಿ ಓಪನ್ ಆಗ್ತದೆ ಪ್ರಿಂಟ್ ಲೇಔಟ್. ಓಕೆ, ನೆಕ್ಸ್ಟ್ ಇದೇನು ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ವೆಬ್ ಲೇಔಟ್ ಅಂತೇಳಿ ಕರಿತೀವಿ. ವೆಬ್ ಲೇಔಟ್, ದಿಸ್ ಈಸ್ ಆಲ್ಸೋ ಅ ಟೈಪ್. ಅಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ ವೆಬ್ ಲೇಔಟ್ ಅಂತ ಹೇಳಿ, ವೆಬ್ ಲೇಔಟ್. ಬಟ್ ಬೈ ಡಿಫಾಲ್ಟ್ ನಮ್ಗೆ ಓಪನ್ ಆಗೋದು ಪ್ರಿಂಟ್ ಲೇಔಟಲ್ಲೇ. ಸೊ ಗೊತ್ತಿರಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ, ಅದರ ರಿಲೇಟೆಡ್ ಕೂಡ ನೆನ್ಪಿಟ್ಕೊಳ್ಳಿ. ಶಾರ್ಟ್ಕಟ್ಸ್ ನೋಡ್ತಾ ಹೋಗೋಣ. ಮೊದಲೇದಾಗಿ ಯಾವುದು, ಟು ಕ್ರಿಯೇಟ್ ಅ ನ್ಯೂ ವರ್ಡ್ ಪ್ಯಾಡ್ ಫೈಲ್. ಅದಕ್ಕೆ ನೀವು Ctrl+N ಅನ್ನು ಟೈಪ್ ಮಾಡಬೇಕು. ಓಕೆ, ಸೊ ಆಲ್ರೆಡಿ ಒಂದು ವರ್ಡ್ ಪ್ಯಾಡ್ ಫೈಲನ್ನು ಓಪನ್ ಮಾಡಿದ್ದೀರಾ, ಅದರಲ್ಲಿ ಏನೋ ಬರಿತಾ ಇದ್ದೀರಾ, ನಿಮಗೆ ಇನ್ನೊಂದು ವರ್ಡ್ ಪ್ಯಾಡ್ ಫೈಲ್ ಓಪನ್ ಆಗಬೇಕಾಗಿತ್ತು, ಏನೋ ಇನ್ಫಾರ್ಮೇಷನ್ ಎಂಟರ್ ಮಾಡಬೇಕಾಗಿತ್ತು ಅಂದರೆ ಸಿಂಪ್ಲಿ ವಾಟ್ ಯು ನೀಡ್ ಟು ಡೂ, Ctrl+N. ಆಟೋಮೆಟಿಕಲಿ ಇನ್ನೊಂದು ವರ್ಡ್ ಪ್ಯಾಡ್ ಫೈಲ್ ಓಪನ್ ಆಗುತ್ತೆ. ನೆನ್ಪಿಟ್ಕೋರಿ, N ಇಂಡಿಕೇಟ್ಸ್ ನ್ಯೂ ಅಲ್ವಾ. ನೆಕ್ಸ್ಟ್ ಪಾಯಿಂಟ್, ಓಪನಿಂಗ್. ಸೊ ಆಲ್ರೆಡಿ ನೀವು ಒಂದು 10 ವರ್ಡ್ ಪ್ಯಾಡ್ ಫೈಲನ್ನು ಸೇವ್ ಮಾಡಿಟ್ಟಿದ್ದೀರಾ. ಓಕೆ, ಫಾರ್ ಎಕ್ಸಾಂಪಲ್ school1.doc, 2.doc, ಅದೇ ರೀತಿಯಾಗಿ ಸ್ಕೂಲ್ ಅಪ್ ಟು ಏನಪ್ಪ, ಸ್ಕೂಲ್ 10.doc ಅಂತ 10 ಸ್ಕೂಲ್ಗಳ ಇನ್ಫಾರ್ಮೇಷನನ್ನು ಸೇವ್ ಮಾಡಿಟ್ಟಿದ್ದಾರೆ ವರ್ಡ್ ಪ್ಯಾಡ್ ಫೈಲಲ್ಲಿ. ಸೊ ಆಟೋಮೆಟಿಕ್ಕಾಗಿ ನೀವು 8ನೇ ಅಂದರೆ ಸ್ಕೂಲ್ 8.doc ಡಾಕ್ಯುಮೆಂಟ್ಗೆ ಹೋಗಬೇಕಾಗಿತ್ತಂದರೆ ನೀವು ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತ ಹೋಗ್ಬೋದು. ದಟ್ ಇಸ್ ಎ ನಾರ್ಮಲ್ ಟ್ರೆಡಿಷನಲ್ ವೇ, ರೈಟ್. ಇಫ್ ಯು ವಾಂಟ್ ಟು ಓಪನ್ ವಿತ್ ಹೆಲ್ಪ್ ಆಫ್ ಶಾರ್ಟ್ಕಟ್ ಕೀ, ಆವಾಗ ನೀವು Ctrl+O ಅನ್ನು ಟೈಪ್ ಮಾಡಬೇಕು. ಓಕೆ, ಕಂಟ್ರೋಲ್ ಪ್ರೆಸ್ ಮಾಡಿ ಆಮೇಲೆ O ಅನ್ನು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಲಿಸ್ಟ್ ಓಪನ್ ಆಗುತ್ತೆ. ಆ ಲಿಸ್ಟಲ್ಲಿ ನಿಮಗೆ ಯಾವ್ದು ಬೇಕಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಅದು ಓಪನ್ ಆಗಿಬಿಡುತ್ತೆ. ಓಕೆ, ಸೊ ಅದು ಟು ಓಪನ್ ವರ್ಡ್ ಪ್ಯಾಡ್ ಫೈಲ್.
ನೆಕ್ಸ್ಟ್ ಟು ಓಪನ್ ದ ಡೈಲಾಗ್ ಬಾಕ್ಸ್ ಕಂಟ್ರೋಲ್ ಪ್ಲಸ್ F12 ಪ್ರೆಸ್ ಮಾಡಬೇಕು. ಡೈಲಾಗ್ ಬಾಕ್ಸ್ ಓಪನ್ ಆಗಬೇಕಾಗಿತ್ತಂದರೆ ಸೇವ್ಗೆ ಗೊತ್ತಿರ್ತಕ್ಕಂಥದ್ದೇ ಕಂಟ್ರೋಲ್ ಪ್ಲಸ್ S, ವೆರಿ ಈಸಿ. ಸೇವ್ ಆ್ಯಸ್ಗೆ F12 ಬಳಕೆ ಮಾಡ್ಕೋಬೇಕು. ಟೈಪ್ ಮಾಡಿದ್ದೀರಾ, ಸೇವ್ ಮಾಡಿದ್ದೀರಾ, ಫೈನ್. ಅದಾದ ನಂತರ ಅದು ಓಪನ್ ಮಾಡಿ ಅದೇ ಫೈಲನ್ನು ಮಾಡಿಫೈ ಮಾಡಬೇಕಾಗಿತ್ತು. ಸೇವ್ ಇತ್ತದನ್ನು ಮತ್ತೆ ಮಾಡಿಫೈ ಮಾಡಬೇಕಾಗಿತ್ತು. ಅವಾಗ ಏನು ಆಪ್ಷನ್ ಯೂಸ್ ಮಾಡ್ತೀವಿ ನಾವು? ಸೇವ್ ಆ್ಯಸನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಬಳಸ್ತಕ್ಕಂಥ ಫಂಕ್ಷನ್ ಕೀ F12 ಆಗಿರ್ತದೆ. ಓಕೆ, ದಿಸ್ ಈಸ್ ಫಾರ್ ಸ್ಟೈಲಿಂಗ್ ಪರ್ಪಸ್. ಓಕೆ, ಈ ಶಾರ್ಟ್ಕಟ್ ಕೀ ಏನದಲ್ಲ ವರ್ಡ್ ಪ್ಯಾಡಲ್ಲಿ ಸ್ಟೈಲಿಂಗ್ ಸಲುವಾಗಿ ನಾವು Ctrl+Shift+S ಬಳಕೆ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ರಿಬ್ಬನ್. ಇಟ್ ಈಸ್ ಅ ಡಿಸ್ಪ್ಲೇ ಜಸ್ಟ್ ಬಿಲೋ ದ ಟೈಟಲ್ ಬಾರ್. ಸೊ ನಾನು ಆಲ್ರೆಡಿ ಹೇಳಿರೋಂಗೆ ಜಸ್ಟ್ ಟೈಟಲ್ ಬಾರ್ ಕೆಳಗಡೆನೇ ಬರುತ್ತೆ ಅಂತ ಹೇಳ್ತಾ ಇರೋದು ಇಲ್ಲಿ. ಓಕೆ, ಸೊ ಇಲ್ಲಿ ಮೇಲ್ಗಡೆ ಟೈಟಲ್ ಬಾರ್, ಅದಕ್ಕೆ ಕೆಳಗಡೆ ಏನು ಕಾಣ್ತದಲ್ಲ ಇದೆಲ್ಲವೂ ರಿಬ್ಬನ್. ಓಕೆ, ನೆಕ್ಸ್ಟ್ ಹೋಮಲ್ಲಿ ಯಾವೆಲ್ಲ ಆಪ್ಷನ್ಸ್ಗಳು ಬರ್ತಾವೆ ನೋಡ್ತಾ ಹೋಗೋಣ. ಹೋಮ್ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಹೋಮ್. ಸೊ ಅದರಲ್ಲಿ ಏನು ನೋಡ್ತೀವಿ ನಾವು? ಕಟ್, ಕಾಪಿ, ಪೇಸ್ಟ್, ಫಾರ್ಮ್ಯಾಟ್ ಪೇಂಟರ್, ಕ್ಲಿಪ್ಬೋರ್ಡ್. ಇಲ್ಲಿದಾವೆ ನೋಡಿ, ಕಟ್, ಕಾಪಿ, ಕ್ಲಿಪ್ಬೋರ್ಡ್, ಪೇಸ್ಟ್, ಫಾರ್ಮ್ಯಾಟ್ ಪೇಂಟರ್. ಇದು ಫಾರ್ಮ್ಯಾಟ್ ಪೇಂಟರ್. ಓಕೆ, ಸೊ ಈ ಎಲ್ಲ ಆಪ್ಷನ್ಗಳನ್ನು ನಾವು ನೋಡ್ತೀವಿ. ಸಿಂಪಲ್ಲಾಗಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, 4 ಆಪ್ಷನ್ಸ್ ಇನ್ ದ ಕ್ಲಿಪ್ಬೋರ್ಡ್. ಹೋಮ್ ಅಂತ ಒಂದು ಟ್ಯಾಬು, ಅದರೊಳಗಡೆ ಕ್ಲಿಪ್ಬೋರ್ಡ್ ಅಂತ ಏನಾದರೂ ಕೆಟಗರಿ. ಆ ಕೆಟಗರಿಯಲ್ಲಿ ಈ 4 ನಾವು ನೋಡ್ತೀವಿ: ಕಟ್, ಕಾಪಿ, ಪೇಸ್ಟ್, ಫಾರ್ಮ್ಯಾಟ್ ಪೇಂಟರನ್ನು. ವಾಟ್ ಈಸ್ ಫಾರ್ಮ್ಯಾಟ್ ಪೇಂಟರ್? ಇಟ್ ಈಸ್ ಅಪ್ಲೈಯಿಂಗ್ ದ ಫಾರ್ಮ್ಯಾಟಿಂಗ್ ಆನ್ ಎನಿ ಅದರ್ ರಿಲೇಟೆಡ್ ಟೆಕ್ಸ್ಟ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಯಾವುದನ್ನೇ ಕಾಪಿ ಮಾಡಿದರೂ ಅದು ಮೊದಲು ತಲುಪೋದು ಕ್ಲಿಪ್ಬೋರ್ಡಲ್ಲಿ. ಕ್ಲಿಪ್ಬೋರ್ಡ್ ಇಸ್ ನಥಿಂಗ್ ಬಟ್ ಕಾಪಿ ಅಂತ ನೆನಪಿಟ್ಟುಕೊಂಡ್ರೆ ಸಾಕು. ನೀವು ಏನೇ ಮಾಡಿದರೂ ಫಸ್ಟ್ ಅದು ಕ್ಲಿಪ್ಬೋರ್ಡ್ಗೆ ಆಟೋಮೆಟಿಕ್ಕಾಗಿ ಹೋಗಿರ್ತದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ Ctrl+V ಗೊತ್ತಲ್ಲ ನಿಮಗೆ, ಅದಕ್ಕೆ ಯೂಸ್ ಮಾಡ್ತಾರೆ. Ctrl+Vಯನ್ನು ಪೇಸ್ಟ್ ಸಲುವಾಗಿ ಯೂಸ್ ಮಾಡ್ತಾರೆ. ವಾಟ್ ಅಬೌಟ್ ಪೇಸ್ಟ್ ಸ್ಪೆಷಲ್? ಅದಕ್ಕೇನು ಶಾರ್ಟ್ಕಟ್ ಕೀ? ಅದಕ್ಕೆ ಸೇಮ್ Ctrl+Vನೇ ಇರುತ್ತೆ, ಪ್ಲಸ್ ಅದಕ್ಕೆ Alt ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ಓಕೆ, Ctrl+Alt+V ಅಂತ ಎಂಟರ್ ಮಾಡಿದರೆ ಅದು ಏನಾಯಿತು? ಪೇಸ್ಟ್ ಸ್ಪೆಷಲ್ ಅಂತ ಆಯಿತು. ನೆಕ್ಸ್ಟ್ ಒನ್, ಇವಾಗೇನು ಮಾಡಿದ್ವಿ ನಾವು? ಹೋಮ್ ತೆಗೆದುಕೊಂಡಿವಿ, ಅದರಾಗಿರೋ ಆಪ್ಷನ್ಸ್ಗಳನ್ನು ನೋಡಿದ್ದೀವಿ. ಕ್ಲಿಪ್ಬೋರ್ಡ್ ಅಂತ ಇತ್ತು, ಅದರೊಳಗಡೆ ಪೇಸ್ಟ್ ಯಾವುದು, ಕಟ್ ಯಾವುದಕ್ಕೆ ಏನಕ್ಕೆ, ಕಾಪಿ ಏನಕ್ಕೆ, ಫಾರ್ಮ್ಯಾಟ್ ಪೇಂಟರ್ ಏನಕ್ಕೆ ಅಂತ ನೋಡಿದ್ದೀವಿ. ಎರಡನೇ ಟ್ಯಾಬ್ ಯಾವುದು ಬರೋದು ನಮಗೆ ಇಲ್ಲಿ? ಕ್ಲಿಪ್ಬೋರ್ಡ್ ಆದ ನಂತರ ಫಾಂಟ್. ಓಕೆ, ಫಾಂಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಫಾಂಟ್. ಅದರೊಳಗಡೆ ಏನೆಲ್ಲ ಬರುತ್ತೆ ಮಾರ್ಕ್ ಮಾಡಿ ನೋಡಿ. ಒಂದನೇದ್ದು ಇಲ್ಲಿ ತೋರಿಸಿದನೆಲ್ಲ ಬಿ. ಇದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪ? Ctrl+B. ಬಿ ಅಂದರೆ ಏನು? ಲೆಟರ್ಸನ್ನು ಬೋಲ್ಡ್ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು, Ctrl+B ಅಂತ ಹೇಳಿ. ಇಲ್ಲಿ ಕಾಣಿಸ್ತಾ ಇರೋದು ಐಗೆ Ctrl+I ಅನ್ನೋ ಶಾರ್ಟ್ಕಟ್. ಐ ಅಂದರೆ ಅದಕ್ಕಿದು ಇಟಾಲಿಕ್, ಲೆಟರ್ಸನ್ನು ಇಟಾಲಿಕ್ಕಲ್ಲಿ ಬರೀಲಿಕ್ಕೆ Ctrl+I ಅನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಇದು ಕೇಸ್ ರಿಲೇಟೆಡ್ ಆಗಿರ್ತದೆ. ಓಕೆ, ಇಲ್ಲಿನ ಕೊಟ್ಟಿದ್ದೀನಿ ಅಂದರೆ ಪಾಂಟ್ 11. ಬೈ ಡಿಫಾಲ್ಟ್ ಪಾಂಟ್ ಸೈಜ್ ಎಷ್ಟಿರ್ತದೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಐ ಪುಟ್ ಸ್ಟಾರ್ ಮಾರ್ಕ್. ಬೈ ಡಿಫಾಲ್ಟ್ ಪಾಂಟ್ ಸೈಜ್ 11 ಇರ್ತದೆ MS ವರ್ಡಲ್ಲಿ. ಓಕೆ, ಪಾಂಟ್ ನೇಮ್ ಬೈ ಡಿಫಾಲ್ಟ್. ಇಲ್ಲೇನಿದೆಲ್ಲ ಪಾಂಟ್ ಸೈಜ್ ಬೈ ಡಿಫಾಲ್ಟ್ 11 ಅಂತ ಗೊತ್ತಾಯಿತು. ಇಲ್ಲಿ ಹೇಳ್ತಾ ಇರೋದು ಪಾಂಟ್ ನೇಮ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕ್ಯಾಲಿಬ್ರಿ. ಬೈ ಡಿಫಾಲ್ಟ್ ಅದು ಕ್ಯಾಲಿಬ್ರಿ ವೇಲೇ ಇರ್ತದೆ ಟೆಕ್ಸ್ಟು, ನಾವೇನೇ ಟೈಪ್ ಮಾಡಿದ್ರು ಕ್ಯಾಲಿಬ್ರಿ. 2 ಪಾಯಿಂಟ್ ನೀವು ನೆನಪಿಟ್ಟು ಹೋಗಬೇಕು. ಏನೇನಂತ? ಒಂದು ಪಾಂಟ್ ಸೈಜ್ ಎಷ್ಟಿರ್ತದೆ ಅಂತ 11, ಇನ್ನೊಂದು ಅದು ಸ್ಟೈಲ್ ಯಾವ್ದು ಇರ್ತದೆ ಅಂತ ಕ್ಯಾಲಿಬ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಬೈ ಡಿಫಾಲ್ಟ್ ಏನೋ 11 ಇರ್ತದೆ ಅಂತ ಗೊತ್ತಾಯಿತು. ಮಿನಿಮಮ್ ಎಲ್ಲಿ ತನಕ ತೆಗೆದುಕೊಂಡು ಹೋಗ್ಬೋದು ನಾವು ಅದನ್ನು, ಹಾಗೆ ಮ್ಯಾಕ್ಸಿಮಮ್ ಎಲ್ಲಿ ತನಕ ತೆಗೆದುಕೊಂಡು ಹೋಗ್ಬೋದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮಿನಿಮಮ್ ಸೈಜ್ ಇನ್ ಪಾಂಟ್ ಆಪ್ಷನ್ ಈಸ್ 8. ಸೊ ಪಾಂಟ್ ಸೈಜ್ 8 ತನಕ ಹೋಗ್ಬೋದು, ಮ್ಯಾಕ್ಸಿಮಮ್ 72 ತನಕ ಹೋಗ್ಬೋದು. ಸೊ ಏನಿದು ಮ್ಯಾಕ್ಸಿಮಮ್ ಪಾಂಟ್ ಸೈಜ್, ಮಿನಿಮಮ್ ಪಾಂಟ್ ಸೈಜ್ ಅಂದರೆ ಮಿನಿಮಮ್ ಫಾರ್ ಎಕ್ಸಾಂಪಲ್ ಲೆಟರ್ ಬರ್ತೀನಿ ಅಂದ್ಕೊಳ್ಳಿ ನಾನು A ಅಂತ ಹೇಳಿ. ಸೊ ಇದು 8 ಪಾಂಟ್ ಸೈಜ್. ಅದೇ ರೀತಿಯಾಗಿ 11 ಪಾಂಟ್ ಸೈಜ್ ಬೇಕಾಗಿತ್ತು ಅಂದರೆ ಸ್ವಲ್ಪ ದೊಡ್ಡದಾಗುತ್ತೆ. 72 ಪಾಂಟ್ ಸೈಜ್ ಬೇಕಾಗಿತ್ತು ಅಂದರೆ ಏನಾಗುತ್ತೆ ಅವಾಗ? ಫುಲ್ ದೊಡ್ಡದು ಈ ರೀತಿ A. ಎಷ್ಟೇ ಡಿಫ್ರೆನ್ಸು. ಓಕೆ, ನೆಕ್ಸ್ಟ್ V ಏನಿದೆಲ್ಲ Ctrl+V, ಇದು ಅಂಡರ್ಲೈನ್ಗೆ Ctrl+V ಅಂಡರ್ಲೈನ್. ಓಕೆ, Ctrl+V ಅಂತ ಬಂದರೆ ಪೇಸ್ಟು Ctrl+U ಇದು U ಅಂದರೆ ಅಂಡರ್ಲೈನ್. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ U ಅಂತ ಇದೆ ನೋಡಿ ಇಲ್ಲಿ. ಓಕೆ, ಅದನ್ನೇ ಲೈನ್ ಮಾಡಿದ್ದೀನಿ. Ctrl+U ಅಂದರೆ ಅಂಡರ್ಲೈನ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹೆಸರು ರಮೇಶ್ ಅಂತ ಇದೆ ಅಂದ್ಕೊಳ್ಳಿ, ಇದಕ್ಕೆ ಅಂಡರ್ಲೈನ್ ಬೇಕಾಗಿತ್ತು ಅಂದ್ಕೊಳ್ಳಿ ಈ ಥರ. ಆವಾಗ ನೀವು Ctrl+U ಅನ್ನು
ಟೈಪ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಮೊನ್ನೆ ಎಕ್ಸಾಮಲ್ಲಿ ಕೇಳಿದರು, ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಏನಂದರೆ ಹೌ ಟು ಇನ್ಕ್ರೀಸ್ ದ ಫಾಂಟ್ ಸೈಜ್. ಫಾಂಟ್ ಸೈಜಲ್ಲಿ ಏನು ಮೇಲ್ಗಡೆ ನಾವು ಈ ನಂಬರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಟೈಪ್ ಮಾಡ್ತಾ ಹೋಗ್ಬೋದು. ಬಟ್ ನಮಗೆ ಅದೆಲ್ಲ ಬೇಡಪ್ಪ, ನೀವು ಒಂದು ವರ್ಡ್ ಪ್ಯಾಡ್ ಓಪನ್ ಮಾಡಿದ್ದೀನಿ, ಅದರಲ್ಲಿ ಏನೋ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದೊಟ್ಟು ಸೆಲೆಕ್ಟ್ ಮಾಡ್ತೀನಿ, ಆ ಎಲ್ಲ ಆಟೋಮೆಟಿಕ್ಕಾಗಿ ಚೇಂಜ್ ಆಗಬೇಕದು, ಅಥವಾ ಎಲ್ಲ ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗಬೇಕು, ಇನ್ಕ್ರೀಸ್ ಆಗಬೇಕು. ಹೆಂಗೆ ಮಾಡೋದು? ಇಲ್ಲಿದೆ ನೋಡಿ, ಕಂಟ್ರೋಲ್ ಪ್ಲಸ್ ಈ ಥರ ಆಪ್ಷನ್ ಸ್ಕ್ವೇರ್ ಮಾರ್ಕಲ್ಲಿ ಬಂದರೆ ಅದು ಇನ್ಕ್ರೀಸ್ ಬೈ 1 ಪಾಯಿಂಟ್. ಕಂಟ್ರೋಲ್ ಪ್ಲಸ್ ಅದರ ಅಪೋಸಿಟ್ ಬಂದರೆ ಡಿಕ್ರೀಸ್ ಬೈ 1 ಪಾಯಿಂಟ್. ಓಕೆ, 2 ಸ್ಕ್ವೇರ್ ಮಾರ್ಕ್ ಇರ್ತವೆ. ಒಂದು ಈ ರೀತಿ ಬಂದರೆ ಇನ್ಕ್ರೀಸು, ಈ ರೀತಿ ಬಂದರೆ ಡಿಕ್ರೀಸು. ಓಕೆ, ನೆಕ್ಸ್ಟ್ ಒನ್ ಡಬಲ್ ಅಂಡರ್ಲೈನ್. ಆಗಲೇ ನೋಡಿದ್ವಿ ನಾವು ಕಂಟ್ರೋಲ್ ಪ್ಲಸ್ ಯು ಅಂತ ಅಂದಾಗ ಅಂಡರ್ಲೈನ್ ನೋಡಿದ್ವಿ. ಅಂದರೆ ಈ ಥರ ರುದ್ರಗೌಡ ಮೈ ನೇಮ್, ದೆನ್ ಒಂದು ಲೈನು. ಅದರ ಬದಲು ನಿಮಗೆ ಡಬಲ್ ಅಂಡರ್ಲೈನ್ ಬೇಕಿತ್ತು, ಈ ಥರನಾಗಿ ಬೇಕಿತ್ತಂದರೆ ಕಂಟ್ರೋಲ್ ಶಿಫ್ಟ್ ಡಿ, ಅವಾಗೇನಾಗುತ್ತೆ ಡಬಲ್ ಅಂಡರ್ಲೈನ್ ಆಗುತ್ತೆ. ಡಿ ಅಂದರೆ ಏನು? ಡಬಲ್ ಅಂತ ಶಾರ್ಟ್ಕಟ್ ನೆನ್ಪಿಟ್ಕೋಬೇಕು. ಡಿ ಅಂದರೆ ಡಬಲ್ ಅಂಡರ್ಲೈನ್. ಕಂಟ್ರೋಲ್ ಶಿಫ್ಟ್ ಪ್ಲಸ್ ಡಿ, ಡಬಲ್ ಅಂಡರ್ಲೈನ್. ಓಕೆ, ನೆಕ್ಸ್ಟ್ ಸ್ಟ್ರೈಕ್ ಥ್ರೂ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸ್ಟ್ರೈಕ್ ಥ್ರೂ ಅಂದರೆ ಏನಂತ. ಇವಾಗ ನಾರ್ಮಲಾಗಿ ಬರೆದ್ರೆ ಹೆಸರು ರುದ್ರಗೌಡ. ಓಕೆ, ಈಗ ಎರಡನೇ ಹೆಸರು ಏನಿದೆ ರುದ್ರಗೌಡ ಅಂತ ಇದೆ, ಅದರ ಮೇಲೆ ಒಂದು ಕಡೆ ಲೈನ್ ಇದೆ. ಇದನ್ನು ಏನಂತೇಳಿ ಕರಿತೀವಿ ಅಂದರೆ ನಾವು ಸ್ಟ್ರೈಕ್ ಥ್ರೂ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊರಿ ಇದನ್ನು ಕೂಡ. ಓಕೆ, ನೆಕ್ಸ್ಟ್ ಪಾಯಿಂಟ್ ಸೂಪರ್ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್. H2O ಅಂತ ಇದೆ ಇಲ್ಲಿ. H2O 2 ಎಲ್ಲಿದೆ? H ಮತ್ತು O ಬಿಟ್ಟು ಸ್ವಲ್ಪ ಕೆಳಗಡೆ ಬಂದಿದೆ. ರೈಟ್, ಇದಕ್ಕೇನಂತಾರೆ ಅಂದರೆ ಸಬ್ಸ್ಕ್ರಿಪ್ಟ್ ಅಂತಾರೆ. ಇಲ್ಲಿ ನೋಡಿ 5 4 ಇದೆ, 5ರ ಘಾತ 4 ಅಂತ ಕೊಟ್ಟಿದ್ದೀನಿ. ಈ 4 ಏನದಲ್ಲ 5ಅನ್ನು ಬಿಟ್ಟು ಮೇಲ್ಗಡೆ ಇದೆ. ರೈಟ್, ಸ್ವಲ್ಪ ಪ್ಲೇಸಲ್ಲಿ, ಅದಕ್ಕೆ ಸೂಪರ್ ಸ್ಕ್ರಿಪ್ಟ್ ಅಂತೇಳಿ ಕರೀತಾರೆ. ಸೂಪರ್ ಅಂದರೆ ಮೇಲೆ, ಸಬ್ ಅಂದರೆ ಕೆಳಗಡೆ. ಸೊ ಇದನ್ನು ಅಪ್ಲೈ ಮಾಡಬೇಕಾಗಿತ್ತಂದರೆ ವರ್ಡ್ ಪ್ಯಾಡ್ ಫೈಲಲ್ಲಿ ಏನು ಶಾರ್ಟ್ಕಟ್ ಯೂಸ್ ಮಾಡಬೇಕು? ಸೂಪರ್ ಸ್ಕ್ರಿಪ್ಟ್ಗೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ಸ್ ಟು ಯೂಸ್ ಮಾಡಬೇಕು, ಅದು ಸೂಪರ್ ಸ್ಕ್ರಿಪ್ಟ್ ಆಗ್ತದೆ. ಸಬ್ಸ್ಕ್ರಿಪ್ಟ್ ಆಗಬೇಕಾಗಿತ್ತಂದರೆ ಅಲ್ಲಿ ಬಳಕೆ ಮಾಡಬೇಕಾಗಿದ್ದು ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಟು. ಓಕೆ, ಈ ರೀತಿ ನೆನಪಿಟ್ಟು H2O2 ಸಿಂಪಲ್ಲಾಗಿ. ಇಲ್ಲೇನದ ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಟು ಮಾಡಿದಾಗ ಇದು ಬರ್ತದೆ, ಕೆಳಗಡೆ ಇರ್ತದೆ, ಎನರ್ಜಿ ಬೇಕಾಗಿಲ್ಲ. ಬಟ್ ಇದೇನಿದೆ ಮೇಲ್ಗಡೆ ಇದೆ. ಮೇಲ್ಗಡೆ ಇದೆ ಅಂದಾಗ ಎನರ್ಜಿ ಬೇಕು. ಎನರ್ಜಿ ಬೇಕಂದಾಗ ಸ್ವಲ್ಪ ಶಿಫ್ಟ್ ಮಾಡ್ಬೇಕು ನಮ್ಮ ಎನರ್ಜಿನ. ಆವಾಗ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ಸ್ ಟು ಈ ಥರನಾಗಿ ಬರ್ತದೆ. ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಎರಡನ್ನೂ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಒನ್ ಕೇಸಸ್ ರಿಲೇಟೆಡ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಎಕ್ಸಾಮ್. ಸೊ ಯಾವ ಥರನಾಗಿರ್ತಕ್ಕಂಥ ಕೇಸಸ್ಗಳನ್ನು ನೋಡ್ತೀವಿ ನಾವು ಅಂದರೆ 1 2 3 4 5 5 ಕೇಸಸ್ಗಳನ್ನು ನೋಡ್ತೀವಿ ಅಲ್ಲಿ. ಲೋವರ್ ಕೇಸ್, ಅಪ್ಪರ್ ಕೇಸ್, ಸೆಂಟೆನ್ಸ್ ಕೇಸ್, ಕ್ಯಾಪಿಟಲೈಸ್ಡ್ ಈಚ್ ವರ್ಡ್ ಆ್ಯಂಡ್ ಟಾಗಲ್ ಕೇಸ್. ನೆನಪಿಟ್ಕೋಬೇಕು ಯಾವ್ಯಾವ ಕೇಸಸ್ಗಳು ಬರ್ತಾವಂತ ಕೇಳ್ಬೋದು. ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕೇಸ್ ಪ್ರೆಸೆಂಟ್ ಇನ್ ದ ವರ್ಡ್ ಪ್ಯಾಡ್ ಅಂತ ಕೊಡ್ಬೋದು. ಯಾವುದೋ ಒಂದು ಹೊಸದಾಗಿ ಯಾರು ಸೃಷ್ಟಿಸಿಕೊಟ್ಟು ಉಳಿದಿರೋದನ್ನು ಕೊಡ್ಬೋದು. ಅವಾಗ ಗೊತ್ತಿರಬೇಕು ನಮಗೆ ಲೋವರ್ ಯಾವುದು, ಅಪ್ಪರ್ ಯಾವುದು ಅಂತ ಹೇಳಿ. ಓಕೆ, ಸೊ ಲೋವರ್ ಅಂದರೆ ಯಾವುದು, ಅಪ್ಪರ್ ಅಂದರೆ ಯಾವುದು, ಸೆಂಟೆನ್ಸ್ ಅಂದರೆ ಯಾವುದು, ಕ್ಯಾಪಿಟಲೈಸ್ಡ್ ಈಚ್ ವರ್ಡ್ ಅಂದರೆ ಯಾವುದು, ಟಾಗಲ್ ಅಂದರೆ ಯಾವುದು ಅಂತ ನೋಡೋಣ ಇಲ್ಲಿ. ಸೊ ಲೋವರ್ ಕೇಸ್ ಅಂದರೆ ಎಲ್ಲವೂ ಲೋವರ್ ಇರೋದೆ, ಇಲ್ಲಿದೆಲ್ಲ ದಿಸ್ ಈಸ್ ಲೋವರ್. ಅಪ್ಪರ್ ಕೇಸ್ ಅಂದರೆ ಎಲ್ಲವೂ ಅಪ್ಪರ್ ಇರ್ತಕ್ಕಂಥದ್ದು. ಓಕೆ ಅಲ್ವಾ, ನೋಡಿದರೆ ಗೊತ್ತಾಗ್ತಾ ಇದೆ ಇಲ್ಲಿ ಏನಂತ, ಎಲ್ಲವೂ ಕ್ಯಾಪಿಟಲ್ ಲೆಟರಲ್ಲಿ ಇರ್ತಕ್ಕಂಥ ಹೆಸರು. ಇಲ್ಲಿ ಕ್ಯಾಪಿಟಲ್, ಇಲ್ಲೇನಿದೆಲ್ಲ ಎಲ್ಲವೂ ಲೋವರ್ ಲೆಟರಲ್ಲಿ ಇರ್ತಕ್ಕಂಥ ಹೆಸರು. ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಅಂತ ಆಯಿತು. ನಂತರ ಯಾವುದು ಇನ್ನೊಂದು ಸೆಂಟೆನ್ಸ್ ಕೇಸ್. ಸೆಂಟೆನ್ಸ್ ಕೇಸ್ ಅಂದಾಗ ಏನು, ಒಂದು ಎಕ್ಸಾಂಪಲ್ ಬರ್ದಿದೆ ಅಂದ್ಕೊಳ್ಳಿ. ಏನಂತ ಸೆಂಟೆನ್ಸು, ಐ ಆ್ಯಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಓಕೆ, ಸೊ ಇದು ಸೆಂಟೆನ್ಸ್ ಒಂದು. ಇದರ ಫಸ್ಟ್ ಲೆಟರ್ ಏನಿದೆ ಯಾವಾಗಲೂ ಕ್ಯಾಪಿಟಲ್ ಇದೆ. ರೈಟ್, ಇದಕ್ಕೆ ನಾವು ಸೆಂಟೆನ್ಸ್ ಕೇಸ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಸೆಂಟೆನ್ಸ್ ಬರೀಬೇಕಾದಾಗ ಮೊದಲೇ ಲೆಟರ್ ಮಾತ್ರ ಕ್ಯಾಪಿಟಲಲ್ಲಿ ಬರೀಬೇಕು, ಉಳಿದಿರೋದೆಲ್ಲ ಲೋವರಲ್ಲಿ ಬರೀಬೇಕು. ಅದು ಏನಪ್ಪ ಸೆಂಟೆನ್ಸ್ ಕೇಸ್. ನಂತರ ಉಳಿದಿರೋದು ಯಾವುದು, ಕ್ಯಾಪಿಟಲೈಸ್ಡ್ ಈಚ್ ವರ್ಡ್. ಸೊ ಅಲ್ಲಿಂದ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ನಾನು ನನ್ನ ಹೆಸರದೇ ಕೊಟ್ಟಿದ್ದೀನಿ ರುದ್ರಗೌಡ ಅಂತ. 2 ಸ್ಪ್ಲಿಟ್ ಮಾಡಿದ್ದೀನಿ ವರ್ಡ್ಸನ್ನು, ರುದ್ರ ಇನ್ನೊಂದು ಗೌಡ ಅಂತ ಹೇಳಿ. ಸೊ 2 ವರ್ಡ್ ಇದ್ದಾವೆ ಇಲ್ಲಿ. ರೈಟ್, ಸೊ 1ನೇ ವರ್ಡ್ದು ಮೊದಲ ಅಕ್ಷರ ಏನಿದೆ ಕ್ಯಾಪಿಟಲ್ ಇದೆ, ಆಯಿತಾ. 2ನೇ ಅಕ್ಷರದ ಇನ್ನೊಂದೇನಿದೆ ಅದು ಕೂಡ ಕ್ಯಾಪಿಟಲ್ ಇದೆ. ಸೊ ಹಿಂಗೆ ಪ್ರತಿಯೊಂದು ವರ್ಡ್ನ ಮೊದಲ ಅಕ್ಷರ ಕ್ಯಾಪಿಟಲ್ ಬಂದರೆ ಅದಕ್ಕೆ ನಾವು ಕ್ಯಾಪಿಟಲೈಸ್ಡ್ ಈಚ್ ವರ್ಡ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ MS ವರ್ಡಲ್ಲಿ ಪಾಂಟ್ ಸ್ಟೈಲ್ ಯಾವ್ದು ಬರುತ್ತೆ ಅಂತ ಹೇಳ್ತಾ ಇರೋದು. ಪಾಂಟ್ ಸ್ಟೈಲ್ ಒಂದು ರೆಗ್ಯುಲರ್, ಇಟಾಲಿಕ್, ಬೋಲ್ಡ್ ಇಟಾಲಿಕ್. ಬೋಲ್ಡ್ ಅಂದರೆ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ದಪ್ಪ ಅಕ್ಷರ ಕಾಣುತ್ತೆ. ರೆಗ್ಯುಲರ್ ಅಂದರೆ ನಾರ್ಮಲ್ ಆಗಿರ್ತಕ್ಕಂಥದ್ದು. ಇಟಾಲಿಕ್ ಅಂದರೆ ಸ್ವಲ್ಪ ಬೆಂಡ್ ಆಗಿರ್ತದೆ, ಈ ರೀತಿ ರಮೇಶ್ ಹಿಂಗೆ. ಬೋಲ್ಡ್ ಇಟಾಲಿಕ್ ಅಂದರೆ ದಪ್ಪ ಇರ್ತದೆ, ಜೊತೆಗೆ ಬೆಂಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಈ ಥರ
ಹಿಂಗೆ ದಪ್ಪ ಸ್ವಲ್ಪ ಬೆಂಡ್ ಆಗಿರ್ತಕ್ಕಂಥದ್ದು. ಎಷ್ಟು ಫಾಂಟ್ ಸ್ಟೈಲ್ ಗೊತ್ತಾಯ್ತಲ್ಲ, 1 2 3 4 ಫಾಂಟ್ ಸ್ಟೈಲ್ಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಬರೋದು ಅಲೈನ್ಮೆಂಟ್. ಅಲೈನ್ಮೆಂಟಲ್ಲಿ ಎಷ್ಟು ಥರ ಇದಾವೆ ಅಂದರೆ 1 2 3 4 4 ಅಲೈನ್ಮೆಂಟ್ ಬರ್ತಾವೆ. ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್ ಆ್ಯಂಡ್ ಜಸ್ಟಿಫೈ ಅಲೈನ್ಮೆಂಟ್. ಓಕೆ, ಸೊ ಏನಿದೆ ಮೀನಿಂಗು ನೋಡ್ತಾ ಹೋಗೋಣ. ಇವಾಗ ಒಂದಿಲ್ಲಿ ಫೈಲ್ ಓಪನ್ ಮಾಡಿದ್ವಿ ಅಂದ್ಕೊಳ್ಳಿ. ಇದು ಒಂದು ವರ್ಡ್ ಪ್ಯಾಡ್ ಫೈಲ್. ಓಕೆ, ವರ್ಡ್, ಲೆಟ್ ಮೀ ಡ್ರಾ ಇಟ್ ಅಗೇನ್ ಆ್ಯಂಡ್ ಮೇಕ್ ದ ಸೈಜ್ ಲಿಟಲ್. ವರ್ಡ್. ಓಕೆ, ಸೊ ಅದಕ್ಕೊಂದು ಹೆಸರು ಕೊಡ್ತೀನಿ ನಾನು ಇಲ್ಲಿ. ಏನಂತ? ಸ್ಕೂಲ್ ಡಾಟ್ DOC. ಸೊ ಇಲ್ಲಿ ಲೆಫ್ಟ್ ಅಲೈನ್ಮೆಂಟ್ ಏನಾಗ್ತದೆ ಅಂದರೆ ಲೆಫ್ಟಿಂದ ಬರಿತಾ ಹೋಗ್ಬೋದು ಇಲ್ಲಿಂದ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕೂಲ್ ನೇಮ್ ಏನಂದರೆ ಯಾವುದೋ ಒಂದು ಹೆಸರನ್ನೇ ತೆಗೆದುಕೊಳ್ಳಿ. ಸಾರಿ, ಸ್ಕೂಲ್ ನೇಮ್ ಬದಲಿ ನೇಮ್ಸನ್ನು ತೆಗೆದುಕೊಳ್ಳಿ. ಇಲ್ಲಿ ಸುರೇಶ್. ಇಲ್ಲೇನಾಗಿದೆ, ಲೆಟರ್ ಕಂಪ್ಲೀಟ್ಲಿ ಲೆಫ್ಟ್ಗೆ ಲೈನ್ ಆಗಿದೆ. ಓಕೆ, ರೈಟಿಗೆ ಲೈನ್ ಆಗಂತಂದರೆ ಇಲ್ಲಿ ಸುರೇಶ್, ಅದೇ ನೇಮ್ ಈ ಕಡೆ ರೈಟ್ಗೆ ಲೈನ್ ಆದವು. ಸೆಂಟರ್ ಅಂದರೆ ನಟ್ಟ ನಡುವೆ, ಸೆಂಟರ್. ಓಕೆ, ಕೊನೆಯದಾಗ ಉಳಿದ್ರೆ ಯಾವುದು? ಜಸ್ಟಿಫೈ ಅಂದರೆ, ಸೊ ಇವಾಗ ಈ ವರ್ಡ್ ಪ್ಯಾಡಲ್ಲಿ ಈ ಕಡೆ ಸ್ವಲ್ಪ ಸ್ಪೇಸ್ ಬಿಡೋದು, ಓಕೆ, ಈ ಕಡೆ ಸ್ವಲ್ಪ ಸ್ಪೇಸ್ ಬಿಡೋದು, ಸೆಂಟ್ರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪದಗಳನ್ನು ಆ್ಯಡ್ ಮಾಡ್ತಾ ಹೋಗೋದು. ದಟ್ ಈಸ್ ನಥಿಂಗ್ ಬಟ್ ಜಸ್ಟಿಫೈ. ಓಕೆ, ಜಸ್ಟಿಫೈ ಅಂದರೆ ಗೊತ್ತಾಯ್ತಲ್ಲ, ಸ್ಪೇಸ್ ಈಸ್ ಆ್ಯಡೆಡ್ ಬಿಟ್ವೀನ್ ದ ವರ್ಡ್ಸ್ ಸೊ ದ್ಯಾಟ್ ಬೋತ್ ಎಡ್ಜಸ್ ಆಫ್ ದ ಈಚ್ ಲೈನ್ಸ್ ಆರ್ ಅಲೈನ್ಡ್ ವಿತ್ ದ ಬೋತ್ ಮಾರ್ಜಿನ್ಸ್. ದಟ್ ಈಸ್ ನಥಿಂಗ್ ಬಟ್ ಜಸ್ಟಿಫೈ ಅಲೈನ್ಮೆಂಟ್. ನೆಕ್ಸ್ಟ್, ಇದನ್ನು ಆಲ್ರೆಡಿ ಹೇಳಿದ್ದೀನಿ, Ctrl+Shift+S ಅಂದರೆ ನಮಗೆ ಸ್ಟೈಲಿಂಗ್ ಆಪ್ಷನ್ಸ್ಗಳು ಸಿಗ್ತವೆ. ಶಾರ್ಟ್ಕಟ್ ಕೀ ಅದರಲ್ಲಿ ಗೊತ್ತಾಗಬೇಕು ನಿಮಗೆ. ಸ್ಟೈಲಿಂಗ್ ಯಾವುದಂತ ಕೇಳಿದರೆ Ctrl+Shift+S ಅಂತ ಹೇಳಿಬಿಟ್ಟು. ನೆಕ್ಸ್ಟ್, ಎಡಿಟಿಂಗ್ ರಿಲೇಟೆಡ್ ಬಂದಾಗ ಅಲ್ಲಿ ಯಾವ ಶಾರ್ಟ್ಕಟ್ಗಳು ಬಳಕೆ ಆಗುತ್ತೆ ಅಂದರೆ ಮೊದಲೇದಾಗಿ ಫೈಂಡ್, ಅದಕ್ಕೆ Ctrl+F. ಅಂದರೆ ಒಂದು ವರ್ಡ್ ಪ್ಯಾಡ್ ಫೈಲನ್ನು ಬರೆದಿದ್ದೀರಾ, ಇದು ಅದರಲ್ಲಿ 1000 ಪದಗಳಿದಾವೆ ಅಂದ್ಕೊಳ್ಳಿ. 1000 ಪದಗಳು. ಆ 1000ರಲ್ಲಿ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪದ ಹುಡುಕಬೇಕಾಗಿದೆ ಅದರಲ್ಲಿ, ಆ 1000 ಪದದಲ್ಲಿ. ಅವಾಗ ಏನು ಮಾಡಬೇಕು, ನೀವು Ctrl+F ಅನ್ನು ಟೈಪ್ ಮಾಡಬೇಕು. ಅವಾಗ ಒಂದು ಪೇಜ್ ಓಪನ್ ಆಗುತ್ತೆ ಅಥವಾ ಒಂದು ಬಾಕ್ಸ್ ಟೈಪ್ ಓಪನ್ ಆಗುತ್ತೆ ನಿಮಗೆ. ಪಾಪಪ್ ಅಂತ ಹೇಳ್ಬೋದು, ಪಾಪಪ್. ಓಕೆ, ಸೊ ಅದು ಓಪನ್ ಆದಾಗ ಅಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಎಂಟರ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ ಅದೆಲ್ಲಿರುತ್ತಲ್ಲ ಅಲ್ಲಿ ನಿಮಗೆ ಕರ್ಕೊಂಡು ಹೋಗುತ್ತೆ, ಫೈಂಡ್ ಮಾಡುತ್ತೆ. ಓಕೆ, ರಿಪ್ಲೇಸ್ ಅಂದರೆ ಪದಗಳ ಬಳಕೆನ ರಿಪ್ಲೇಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ರಮೇಶ್ ಅಂತಕ್ಕಂಥ ಹೆಸರನ್ನು ನೀವು ಸುರೇಶ್ ಹೆಸರಿಂದ ರಿಪ್ಲೇಸ್ ಮಾಡಬೇಕಾಗಿತ್ತು ಅಂದ್ಕೊಳ್ಳಿ. ಓಕೆ, 1000 ವರ್ಡ್ಸ್ದು ಒಂದು ಪೇಜ್ ಅದ, ಅದರಲ್ಲಿ ರಮೇಶ್ ಅಂತ ಒಂದು 20 ಬಾರಿ ರಿಪೀಟೆಡ್ ಆಗಿದೆ. ಆ 20 ಬಾರಿಯಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ಸುರೇಶ್ ಅಂತ ಟೈಪ್ ಆಗಬೇಕು. ಮ್ಯಾನುವಲಿ ಮಾಡ್ಬೋದು, ಬಟ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್, ರೈಟ್? 1000 ವರ್ಡ್ಸ್ ಅಂದರೆ ಪ್ರತಿಯೊಂದನ್ನು ಹುಡುಕಾಡ್ತಾ ಹೋಗಿ ಮಾಡೋದು ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನೀವು ರಿಪ್ಲೇಸನ್ನು ಬಳಕೆ ಮಾಡ್ಕೋಬೋದು. ಅಗೇನ್ ಗೋ ಟು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳ್ತಾರೆ. ಗೋ ಟು ಶಾರ್ಟ್ಕಟ್ ಕೀ Ctrl+G. ನಮಗೆ ಎಲ್ಲಿಗೆ ಡೈರೆಕ್ಟಾಗಿ ಹೋಗಬೇಕಾಗಿರುತ್ತಲ್ಲ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗೋ ಆಪ್ಷನ್ ಇದು, Ctrl+G ಅಂತ ಕೇಳಿದಾರೆ, ಅದನ್ನು ನೆನ್ಪಿಟ್ಟುಕೊಳ್ಳಿ. ಓಕೆ, ಸೊ ಇವಾಗ ನಾವು ಏನೇನು ಕವರ್ ಮಾಡಿದ್ದೀವಿ? ಹೋಮ್ ಆಪ್ಷನ್ ಕವರ್ ಮಾಡಿದ್ವಿ, ಅದರಲ್ಲಿ ಒಂದು ಕ್ಲಿಪ್ ಬೋರ್ಡನ್ನು ಕವರ್ ಮಾಡಿದ್ವಿ ಅಲ್ವಾ. ನಂತರ ಬರೋದು ನಮಗೆ ಇನ್ಸರ್ಟ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಟ್ಯಾಬ್ ಇನ್ಸರ್ಟಲ್ಲಿ ಪ್ರಮುಖವಾಗಿ ಪೇಜಸ್ ಅಂತ ನೋಡ್ತಾ ಹೋದಾಗ ಎಷ್ಟು ಪೇಜಸ್ ಕಾಣ್ತವೆ ನಮಗೆ? ಅಲ್ಲಿ 3 ಪೇಜಸ್ ಕಾಣ್ತವೆ. ಕವರ್ ಪೇಜ್, ಬ್ಲ್ಯಾಂಕ್ ಪೇಜ್, ಪೇಜ್ ಬ್ರೇಕ್. ಇಲ್ಲಿದೆ ನೋಡಿ, ಕವರ್ ಪೇಜ್, ಬ್ಲ್ಯಾಂಕ್ ಪೇಜ್, ಪೇಜ್ ಬ್ರೇಕ್. ಪೇಜ್ ಬ್ರೇಕಿಗೆ ಯಾವ ಶಾರ್ಟ್ಕಟ್ಗೆ ಯೂಸ್ ಮಾಡ್ತಾರೆ? Ctrl+Enter, ವೆರಿ ಇಂಪಾರ್ಟೆಂಟ್. ಓಕೆ, ಪೇಜ್ ಬ್ರೇಕಿಗೆ ಯಾವ ಶಾರ್ಟ್ಕಟ್ ಬಳಕೆ ಮಾಡುತ್ತಾರೆ ಅಂತ ನಿಮ್ಗೆ ನೇರವಾಗಿ ಪ್ರಶ್ನೆ ಬರ್ತದೆ, ನೆನಪಿಟ್ಕೋಬೇಕು. Ctrl+Enter. ಓಕೆ, ನೆಕ್ಸ್ಟ್ ಮೂವ್ಮೆಂಟ್ ಇನ್ ದ ಟೇಬಲ್. ಸೊ ಇವಾಗ ವರ್ಡ್ ಪ್ಯಾಡ್ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ, ಅದರಲ್ಲಿ ಒಂದು ಟೇಬಲ್ ಟೈಪ್ ಕ್ರಿಯೇಟ್ ಮಾಡಿದ್ದೀರಾ. ಆ ಟೇಬಲಲ್ಲಿ ಮೂವ್ಮೆಂಟ್ ಯಾವ ಥರ, ಇದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಇದು 1 ಟೇಬಲ್, ಇದು 2, ಇದು 3, ಇದು 4. ಸೊ ಈ ಟೇಬಲ್ನ ಈ 1ನೇ ಬಾಕ್ಸಲ್ಲಿರ್ತಕ್ಕಂಥ ಡೇಟಾ, ಸೆಲ್ಲಲ್ಲಿರ್ತಕ್ಕಂಥ ಡೇಟಾ ಈ ಸೆಲ್ಲಿಗೆ ಬರಬೇಕಾಗಿತ್ತಂದರೆ, ಅಂದರೆ ಈ ಥರ ಆಗಬೇಕಾಗಿತ್ತಂದರೆ ಏನು ಯೂಸ್ ಮಾಡಬೇಕು ನಾವು? ಜಸ್ಟ್ ಯು ನೀಡ್ ಟು ಹಿಟ್ ಆನ್ ಟ್ಯಾಬ್. ಜಸ್ಟ್ ನೀವು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ ಡೇಟಾ ಏದಿಂದ ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಲಿಗೆ ಮೂವ್ ಆಗಿಬಿಡುತ್ತೆ ಆಟೋಮೆಟಿಕ್. ಓಕೆ, ಇನ್ನೊಂದು ಸರ್ತಿ ಇಲ್ಲೊಂದು ತೋರಿಸ್ತೀನಿ ನೋಡಿ, ಹಿಂಗಿದೆ ಅಂದ್ಕೊಳ್ಳಿ. ಇಲ್ಲಿ ಎ ಅಥವಾ ಇಲ್ಲಿ ಆರ್ ಇದೆ ಅಂದ್ಕೊಳ್ಳಿ. ನೀವು ಟ್ಯಾಬ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಗೆ ಬಂದುಬಿಡುತ್ತೆ. ಅವಾಗ ಆರ್ ಇಲ್ಲಿ ಬರುತ್ತೆ, ಇಲ್ಲಿಂದ ಮಾಯ ಆಗಿಬಿಡುತ್ತೆ. ಓಕೆ, ಸೊ ಅದ್ರ ಉಲ್ಟಾ ಮಾಡಬೇಕು ನಿಮಗೆ. ಈ ಟ್ಯಾಬಲ್ಲಿದ್ದೀರಾ ಅಥವಾ ಈ ಸೆಲ್ಲಲ್ಲಿದ್ದೀರಾ, ಈ ಹಿಂದಿನಗಡೆ ಸೆಲ್ಗಡೆ ಬರಬೇಕು, ಅಂದರೆ ಈ ಕಂಡೀಷನ್ ಇವಾಗ. ಸೊ ಅವಾಗ ನೀವೇನು ಯೂಸ್ ಮಾಡಬೇಕಂದ್ರೆ Shift+Tab. ತುಂಬ ಸಿಂಪಲ್. ಟ್ಯಾಬ್ ಅಂದರೆ 1 ಸ್ಟೆಪ್ ಫಾರ್ವರ್ಡ್ ಹೋಗೋದು, Shift+Tab ಅಂದರೆ 1 ಸ್ಟೆಪ್ ಬ್ಯಾಕ್ವರ್ಡ್ ಬರೋದು. ದಟ್ ಈಸ್ ನಥಿಂಗ್ ಬಟ್ ಮೂಮೆಂಟ್ ಇನ್ ದ ಟೇಬಲ್ಸ್ ಆಫ್ ದ ವರ್ಡ್ ಪ್ಯಾಡ್. ನೆಕ್ಸ್ಟ್ ಒನ್, ದಿಸ್ ಈಸ್ ಸೂಪರ್ ಇಂಪಾರ್ಟೆಂಟ್, ಹೈಪರ್ ಲಿಂಕ್. ಇದರ ಮೇಲೆ ಸಿಕ್ಕಾಪಟ್ಟಿ ಸರ್ತಿ ಪ್ರಶ್ನೆ ಬರುತ್ತೆ. ಹೈಪರ್ ಲಿಂಕ್
ಅದು ಶಾರ್ಟ್ಕಟ್ ಕೀ ಏನು Ctrl+K. ಏನಿದು ಹೈಪರ್ ಲಿಂಕ್ ಅಂದರೆ, ಸೊ ಇವಾಗ ಒಂದು ವೆಬ್ಸೈಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ www.kpsc.com. ಸೊ ಇದೊಂದು ಹೈಪರ್ ಲಿಂಕ್. ಓಕೆ, ಸೊ ಈ ಲಿಂಕನ್ನು ಓದ್ಬಿಟ್ಟು ನಮ್ಗೆ ಬೇಕಾಗಿರ್ತಕ್ಕಂಥ ವರ್ಡ್ ಪ್ಯಾಡಲ್ಲಿ ಎಲ್ಲಿ ಬೇಕಾದರೂ ಇಟ್ಕೋಬೋದು ನಾವು. ಸೊ ಆಟೋಮೆಟಿಕ್ಕಾಗಿ ಈ ಪೇಜಿಗೆ ಬರಬೇಕಾಗಿತ್ತಂದರೆ ಆ ವರ್ಡ್ ಪ್ಯಾಡ್ ಫೈಲಲ್ಲಿದ್ದಾಗ Ctrl+K ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಓಕೆ, ಹೈಪರ್ ಲಿಂಕ್ ಅಂದರೆ ಅದು. ನೆಕ್ಸ್ಟ್ ಇವೆರಡು ಇಂಪಾರ್ಟೆಂಟ್, ಹೆಡ್ಡರ್ ಆ್ಯಂಡ್ ಬಾಟಮ್ ಅಂತ ಹೇಳಿ. ಸೊ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು, ವಾಟ್ ಈಸ್ ಹೆಡ್ಡರ್, ವಾಟ್ ಈಸ್ ಬಾಟಮ್ ಅಂತ. ಫಸ್ಟ್ ಹೆಡ್ಡರ್ ನೋಡೋಣ. ಇಟ್ ಆ್ಯಡ್ ದ ಟೆಕ್ಸ್ಟ್ ಆನ್ ಈಚ್ ಪೇಜ್ ಅಟ್ ದ ಟಾಪ್. ಸೊ ಇವಾಗ ವರ್ಡ್ ಪ್ಯಾಡ್ ಫೈಲ್ ಐತಂದರೆ ಇದು ಒಂದೇ ಇರೋದಿಲ್ಲ, ಲೈಕ್ ಇದು ಹಲವಾರು ಆ್ಯಡ್ ಆಗಿರುತ್ತೆ. ಸೊ ಇಲ್ಲೊಂದು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇದು ಒಂದು ಪೇಜ್, ಎರಡನೇ ಪೇಜ್, ಇದು ಮೂರನೇ ಪೇಜ್, ಇದು ನಾಲ್ಕನೇ ಪೇಜ್, ಈ ರೀತಿಯಾಗಿ 1 2 3 4. ಸೊ 4 ಪೇಜ್ ಇದ್ದಾವೆ. ಸೊ ನೀವು ಸಪೋಸ್ ಹೆಡ್ಡರ್ ಏನಾದರೂ ಆ್ಯಡ್ ಮಾಡಿದರೆ ಪ್ರತಿಯೊಂದು ಪೇಜಿನ ಟಾಪಲ್ಲಿ ಅದು ಕಾಣಿಸ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಈ ಹೆಡ್ಡರ್ ಆ್ಯಡ್ ಅಂತ ಏನಂತ ಆ್ಯಡ್ ಮಾಡಿದರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೇಮ್ ಅಂತ ಆ್ಯಡ್ ಮಾಡಿದರೆ ಅಂದ್ಕೊಳ್ಳಿ ನೀವು ಹೆಡ್ಡರ್ ಆಗಿ. ಈ ನೇಮ್ ಏನದಲ್ಲ ಪ್ರತಿಯೊಂದು ಪೇಜಿನ ಟಾಪಲ್ಲಿ ಕೂತ್ಕೊಂಡ್ಬಿಡುತ್ತೆ. ಈ ಪೇಜಲ್ಲೂ ಹೆಡ್ಡಲ್ಲಿ ನೇಮ್ ಅಂತ ಬರುತ್ತೆ, ಇಲ್ಲೂ ನೇಮ್ ಅಂತ ಬರುತ್ತೆ. ಟಾಪ ನಾ ಡೈರೆಕ್ಷನ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ, ಟಾಪ್ ಮಾಡಿ ತೋರಿಸ್ತಾ ಇದ್ದೀನಿ ನೇಮ್ ಅಂತ ಹೇಳಿ. ಓಕೆ, ಅದೇ ರೀತಿಯಾಗಿ ನೀವು ಹೆಡ್ಡರ್ ಒಂದು ಏನಾದರೂ ಕೊಟ್ಟರೆ ಅಂದ್ಕೊಳ್ಳಿ, ಹೆಡ್ಡರಲ್ಲಿ ಪ್ಲೇಸ್ ಅಂತ ಕೊಟ್ಟೆ ಅಂದ್ಕೊಳ್ಳಿ, ಅವಾಗೆಲ್ಲ ಡೌನಲ್ಲಿ ಬರುತ್ತೆ ಪ್ಲೇಸ್ ಪ್ರತಿಯೊಂದು ಪೇಜಲ್ಲಿ. ಇಲ್ಲಿ ಪ್ಲೇಸ್. ಸೊ ಅದು ಏನಾಯಿತು, ಬಾಟಮ್. ಓಕೆ, ಸೊ ಹೀಗೆ ಹೆಡ್ಡರ್ ಬಾಟಮ್. ಹೆಡ್ಡರ್ ಅಂದರೆ ಟಾಪಲ್ಲಿ ಬರೋದು, ಬಾಟಮ್ ಅಂದರೆ ನೇಮಲ್ಲಿ ಗೊತ್ತಾಗ್ತಾ ಇದೆ ಕೆಳಗಡೆ ಬರೋದು. ನೆಕ್ಸ್ಟ್ ಒನ್ ಡೇಟ್ ಆ್ಯಂಡ್ ಟೈಮ್. ಇದನ್ನು ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಶಾರ್ಟ್ಕಟ್ ಕೀ ಏನು ಬಳಕೆ ಮಾಡ್ತೀವಪ್ಪ ನಾವು ಡೇಟ್ಗೆ ಮತ್ತು ಟೈಮ್ಗೆ ಅಂತ. ಡೇಟ್ಗೆ ಬಳಕೆ ಮಾಡೋದು Shift+Alt+D. ದಿಸ್ ಈಸ್ ಫಾರ್ ಡೇಟ್, ದಿನಾಂಕಕ್ಕೆ. ಓಕೆ, ಸಮಯ ಅಂತ ಬಂದಾಗ Shift+Alt+T. T ಇಂಡಿಕೇಟ್ಸ್ ಟೈಮ್, D ಇಂಡಿಕೇಟ್ಸ್ ಡೇಟ್. ಓಕೆ, ನೆನಪಿಟ್ಕೋಬೇಕು, ಡೇಟ್ ಆ್ಯಂಡ್ ಟೈಮ್ದು ಶಾರ್ಟ್ಕಟ್ ಕೀ ಏನಂತ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ MS ವರ್ಡ್. ಇದು ರಿಲೇಟೆಡ್ ಇನ್ನೊಂದು ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಲೈಕ್ ಮ್ಯಾರಥಾನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೂಡ ನಾನು MS ವರ್ಡ್ ರಿಲೇಟೆಡ್ ಕವರ್ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಸೊ ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.